ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒಂದು ವಾರದಿಂದ ವೀಡಿಯೋನೇ ಹಾಕಿರಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ತುಂಬಾ ಹುಷಾರಿರಲಿಲ್ಲ. ಸ್ವಲ್ಪ ಜ್ವರ, ನೆಗಡಿ, ಕೆಮ್ಮು. ಈಗಿನ ವಾತಾವರಣಕ್ಕೆ ಈ ರೀತಿ ಆಗಿತ್ತು. ಇನ್ನೂ ವಾಯ್ಸು ಸರಿಯಾಗಿ ಕಂಪ್ಲೀಟಾಗಿ ಸರಿ ಹೋಗಿಲ್ಲ, ಆದರೂ ಕೂಡ ವಾಯ್ಸ್ ಕೊಡ್ತಾಯಿದ್ದೀನಿ. ಇವಾಗ ಹುಷಾರಾಗಿದ್ದೀನಿ, ಅದರ ವಾಯ್ಸ್ ಮಾತ್ರ ಹಾಗೇ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಅಮಾವಾಸ್ಯೆ ದಿನ. ಇವತ್ತು ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಪಲ್ಯ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಎನರ್ಜಿ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಬರೀ ಚಟ್ನಿ ಮಾತ್ರ ಮಾಡ್ಕೊಂಡಿದ್ದೀನಿ, ಪಲ್ಯ ಮಾಡಿರಲಿಲ್ಲ. ಎಲ್ರದ್ದು ತಿಂಡಿ ಆಯಿತು. ನನ್ನ ಹಸ್ಬೆಂಡು ತಿಂಡಿ ತಿಂದ್ಕೊಂಡು ಅವರು ಕೂಡ ಸಿಟಿಗೆ ಹೊರಟರು. ನಾನು ಕೂಡ ತಿಂಡಿ ಎಲ್ಲ ತಿಂದೆ. ಇವತ್ತು ಸ್ವಲ್ಪ ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯೆಲ್ಲ ಒರೆಸಿ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಮತ್ತು ಸ್ವಲ್ಪ ಬಟ್ಟೆನೂ ಕೂಡ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಓರ್ಗಿತಿ ಎಲ್ಲ ಮಾತಾಡ್ಕೊಂಡಿದ್ವಿ. ಹಾಗೆಯೇ ಸ್ವಲ್ಪ ಹೆಸರುಬೇಳೆ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ತಿಂದ್ಕೊಂಡು ಎಲ್ಲರೂ ಮಾತಾಡಿಕೊಂಡು ನಮ್ಮ ಅತ್ತಿಗೆ, ನಾನು, ನನ್ನ ಓರ್ಗಿತಿ ರಾಧಾ, ಸೌಮ್ಯ ಮತ್ತು ಇನ್ನೊಬ್ಬಳು ಲಕ್ಷ್ಮಿ, ಇಷ್ಟು ಜನ ಕೂಡ ಹೆಸರುಬೇಳೆ ಮಾಡ್ಕೊಂಡು ತಿಂದ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಇಲ್ಲೇ ಹತ್ತಿರದಲ್ಲೇ ಇದೆ, ನಮ್ಮ ಊರ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಮಾವಾಸ್ಯೆ ಆಗಿರೋದ್ರಿಂದ ಜನ ಏನು ಜಾಸ್ತಿ ಅಂತಲೂ ಇರಲಿಲ್ಲ, ಕಡಿಮೆ ಅಂತಲೂ ಇರಲಿಲ್ಲ, ಪರವಾಗಿಲ್ಲ, ಸ್ವಲ್ಪ ಜನ ಇದ್ದರು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ನೆಮ್ಮದಿ ಅನಿಸ್ತು. ಆಮೇಲೆ ದೇವ್ರಿಗೆಲ್ಲ ಮತ್ತೆ ಕೈ ಮುಗಿದು ಬಂದ್ವಿ. ದೇವಸ್ಥಾನಕ್ಕೆ ಬಂದಿರೋದ್ರಿಂದ ತುಂಬಾ ಮನಸ್ಸಿಗೆ ಖುಷಿ ಅನಿಸ್ತು ಮತ್ತು ನೆಮ್ಮದಿನೂ ಆಯಿತು. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಿದ್ದು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಅಡುಗೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿ ತಿಂದಿದ್ದಷ್ಟೇ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು ನಾನು ಬಸ್ಸಾಂಬಾರು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ 1 ಲೋಟ ಹುರುಳಿಕಾಳು ತಗೊಳ್ತಾ ಇದ್ದೀನಿ, ಒಂದು ಇಡಿಯಷ್ಟು ಅಲಸಂದೆ ಕಾಳನ್ನು ತೊಗೊಳ್ತಾ ಇದ್ದೀನಿ. ಇದಿಷ್ಟನ್ನು 1-2 ಸಲ ಚೆನ್ನಾಗಿ ತೊಳೆದು ಚೆಲ್ಬಿಟ್ಟು ನೀರನ್ನು ಹೊಸದಾಗಿ 3 ಲೋಟ ನೀರು ಹಾಕಿ ಸ್ವಲ್ಪ ಪುಡಿ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಉಪ್ಪು ಖಾಲಿಯಾಗಿತ್ತು. ಇದಿಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು 5 ವಿಷಲ್ ಹೊಡೆದ್ರೆ ಸಾಕಾಗುತ್ತೆ, ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲಿಗೆ ನಾನು ಬೆರಕೆ ಸೊಪ್ಪು ಕೊಟ್ಟಿದ್ರು ಯಾರೋ, ತುಂಬಾ ಖುಷಿ ಆಯಿತು. ಯಾಕಂದರೆ ಬೆರಕೆ ಸೊಪ್ಪು ನೋಡಿ ತುಂಬ ದಿನ ಆಗಿತ್ತು. ಈ ರೀತಿ ಎಲ್ಲ ಥರದ ಕಾಡಲ್ಲಿರುವಂಥ ಸೊಪ್ಪೆಲ್ಲನೂ ಹಾಕಿ ಈ ರೀತಿ ಬಸ್ಸಾಂಬಾರು ಮಾಡಿಕೊಂಡು ತಿನ್ನೋದೇ ಒಂದು ಚೆಂದ, ಒಳ್ಳೆ ಟೇಸ್ಟ್ ಇರುತ್ತೆ. ಉಪ್ಪು ಸಾಂಬಾರು ಮತ್ತು ಬಸ್ಸಾಂಬಾರು ಸೂಪರಾಗಿರುತ್ತೆ. ನಾನು ಬಸ್ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಚೆನ್ನಾಗಿ ನೀರಲ್ಲಿ 2 ಸಲ ತೊಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೊಲದಲ್ಲಿರುವಂತಹ ಸೊಪ್ಪಲ್ವ ಇದು, ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ಚೆನ್ನಾಗಿ ಜಾಲಿಸ್ದಂಗೆ 1-2 ಸಲ ನೀಟಾಗಿ ತೊಳ್ಕೊಬೇಕು. ಇದೆಲ್ಲ ತೊಳ್ಕೊಂಡು ನೀಟಾಗೆಲ್ಲ ಆದಮೇಲೆ ಸಣ್ಣದಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕಂದಿನಲ್ಲಿದ್ದಾಗ ಈ ಥರ ಸೊಪ್ಪೆಲ್ಲ ತಿಂದು ತುಂಬ ಟೇಸ್ಟ್ ಗೊತ್ತಿತ್ತು. ಇತ್ತೀಚೆಗೆ ಇಂಥ ಸೊಪ್ಪುಗಳು ಸಿಗ್ತಾನೆ ಇರಲಿಲ್ಲ. ಸಿಕ್ಕಿದ್ರೆ ಪಾಲಕ್ ಸೊಪ್ಪು, ಮೆಂತ್ಯ ಮತ್ತು ಸಬ್ಸಿಗೆ ಮತ್ತು ಉಪ್ಸಾರು ಸೊಪ್ಪು ಅಂತ ಕೊಡ್ತಾಯಿದ್ರು, ಅದಷ್ಟೇ. ಅದು ಬಿಟ್ಟರೆ ಈ ಥರ ಸೊಪ್ಪು ತಿಂದು ರುಚಿನೇ ಗೊತ್ತಿರಲಿಲ್ಲ. ಇವಾಗ ಸಿಕ್ಕಿರೋದ್ರಿಂದ ಖುಷಿ ಆಯಿತು. ಈ ರೀತಿ ಎಲ್ಲ ಒಳ್ಳೊಳ್ಳೆ ಸೊಪ್ಪು, ಇದರಲ್ಲಿರುವಂತಹ ಒಂದೊಂದು ಸೊಪ್ಪಿನಲ್ಲೂ ಒಂದೊಂದು ಥರ ಔಷಧೀಯ ಗುಣಗಳಿವೆ.
ಈ ಥರದ ಸೊಪ್ಪು ಸಿಟಿಗಳಲ್ಲಿ ಸಿಗಲ್ಲ, ಹಳ್ಳಿ ಕಡೆ ಸಿಗುತ್ತೆ. ತುಂಬಾ ಹಳ್ಳಿ ಕಡೆ ಇರೋರೇ ಪುಣ್ಯವಂತರು ಅಂತಲೇ ಹೇಳ್ಬೋದು. ಈ ಥರ ಸೊಪ್ಪು ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಬಿಡಬೇಡಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೀತಿ ಬಸ್ಸಾರು ಅಥವಾ ಉಪ್ಸಾರು ಈ ರೀತಿ ಮಾಡಿಕೊಂಡು ತಿಂದು ನೋಡಿ, ಒಳ್ಳೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರಿ ಅಂತ ಈ ಸೊಪ್ಪೆಲ್ಲನೂ ನಾನು ಎಲ್ಲನೂ ಸಣ್ಣದಾಗಿ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ಹಾಕಿ ನಾನು ಒಲೆ ಮೇಲೆ ಬೇಯಕ್ಕಿಡ್ತೀನಿ. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೆಂದರೆ ಸಾಕು, ಜಾಸ್ತಿ ಬೆಂದ್ರೂ ಕೂಡ ಚೆನ್ನಾಗಿರಲ್ಲ. ಇದಿಷ್ಟನ್ನು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಒಂದು ಬೌಲಲ್ಲಿ ಒಂದಿಷ್ಟು ಹುಣಸೆಹಣ್ಣನ್ನು ಕೂಡ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ. ಸೊಪ್ಪಲ್ಲಿರುವ ನೀರೆಲ್ಲ ಸೋರ್ಲಿ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ದೀನಿ. 1 ಈರುಳ್ಳಿ, 3 ಟೊಮೆಟೊ, ಅರ್ಧ ಹೋಳು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1-2 ಸಾಕು. ಇದನ್ನು ಸ್ವಲ್ಪ ಹಾಗೆಯೇ ಸ್ವಲ್ಪ ಒಂದಿಷ್ಟು ಕಡಲೆ ಹಾಕ್ತೀನಿ. ಖಾರ ಉಪ್ಪಾಗಿದೆ. ಬೆಳ್ಳುಳ್ಳಿನೂ ಕೂಡ ಜಜ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು. ಸೊಪ್ಪನ್ನು ಸೋರಾಕಿದ್ನಲ್ಲ ಈ ರೀತಿ, ಅದೆಲ್ಲ ಆರಿದ ಮೇಲೆ ಈ ರೀತಿ ನಾವು ಅದನ್ನು ಹಿಂಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಈ ಥರ ಹಿಂಡ್ಕೊಂಡ್ರೆ ಅದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ, ಒಂಚೂರು ನೀರು ಉಳ್ಕೊಳ್ಳಲ್ಲ. ಕಾಳಿನ ಜೊತೆ ಸೇರಿಸಿದಾಗ ಉದ್ರಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಇವಾಗ ಸೊಪ್ಪನ್ನೆಲ್ಲ ಹಿಂಡಿದ್ದೆಲ್ಲ ಆಗಿದೆ. ಎಲ್ಲನೂ ಒಂದ್ಸಲ ಈ ರೀತಿ ಕೈಯಲ್ಲಿ ಈ ಥರ ಉದ್ರಾಗಿ ಮಾಡ್ಕೋಬೇಕು. ಇವಾಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಬೇಯಲೂಬಾರ್ದು, ಜಾಸ್ತಿ ಬೇಯ್ದೇನೂ ಇರಬಾರ್ದು. ಒಂದು ಮೀಡಿಯಮ್ನಲ್ಲಿ ಬೇಯಬೇಕು ಕಾಳು, ಆವಾಗ ಚೆನ್ನಾಗಿರುತ್ತೆ. ಇದನ್ನು ಕೂಡ ಸೊಪ್ಪು ಸೋರಾಕಿದ್ನಲ್ಲ ಅಲ್ಲಿಗೆ ಈ ಕಾಳನ್ನು ಕೂಡ ತೆಗ್ದಾಕ್ತಾ ಇದ್ದೀನಿ. ಈ ಕಾಳನ್ನು ಸೋರೆಲ್ಲ ತೆಗ್ದಾದ್ಮೇಲೆ ಸೊಪ್ಪಿನ ಜೊತೆಗೆ ಈ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳನ್ನೆಲ್ಲ ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಂಗಾದ್ರೆ ಒಗ್ಗರಣೆ ಹಾಕುವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆಯೇ ಸೊಪ್ಪು ಮತ್ತು ಕಾಳೊಂದು ನೀರಿತ್ತಲ್ಲ ಅದ್ರ ಒಳಗಡೆಗೆ ನಾನು ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ರೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಮತ್ತು ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ಕಿವುಚಿ ಇದ್ರ ಒಳಗಡೆಗೆ ಸೋರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಈ ರೀತಿ ನಾವು ಒಗ್ಗರಣೆಗೂ ಕೂಡ ಹಾಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು, ಒಣಮೆಣಸಿನಕಾಯಿ, ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಇದಿಷ್ಟನ್ನು ಕೂಡ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕೆಂಪಗೆ ಹುರಿದಿದ್ದಾದಮೇಲೆ ನಾನು ಖಾರ ರುಬ್ಕೊಂಡಿದ್ನಲ್ಲ, ಹುಣಸೆ ಹುಳಿ ಖಾರ ರುಬ್ಕೊಂಡಿರೋದು ಮತ್ತು ಸೊಪ್ಪು ಕಾಳು ಬೇಯಿಸಿ ಸೋರಿಸ್ಕೊಂಡಿರೋದು, ಇದಿಷ್ಟನ್ನು ಕೂಡ ನಾನು ಇದರೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಪ್ಲೇಟನ್ನು ಕೂಡ ಮುಚ್ಚಿಡ್ತಾ ಇದ್ದೀನಿ. ಇದು ಸೈಡ್ಗೆ ಮಡಗ್ತೀನಿ, ಇದು ಬೇಯಲಿ ಅಂತ. ಸಾಂಬಾರು ಬೇಯುವಷ್ಟರಲ್ಲಿ ಸೊಪ್ಪು ಕಾಳನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿನೂ ಕೂಡ ತುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಅದನ್ನು ಕೂಡ ಜಜ್ಜಿಟ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ. ಇದನ್ನೆಲ್ಲ ಜಜ್ಜಿಟ್ಕೊಂಡಾದ್ಮೇಲೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಇದ್ದರೆ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಬೇಕು. ಅದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡೆ. ಒಂದು 5 ನಿಮಿಷ ಚೆನ್ನಾಗಿ ಹುರಿದಿದ್ದಾದಮೇಲೆ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಈರುಳ್ಳಿ. ಇವಾಗ ಇದಕ್ಕೆ ನಾನು ಸೊಪ್ಪು ಮತ್ತು ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಮಾತ್ರ ಉಪ್ಪು ಹಾಕಬೇಕು, ಯಾಕಂದರೆ ಸೊಪ್ಪು ಕಾಳಿಗೆ ಬೇಯಿಸುವಾಗಲೇ ಹಾಕಿದ್ದೀವಿ. ಇವಾಗ ನೋಡಿಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ.
ಇದಕ್ಕೆ ಉಪ್ಪು ಹಾಕಿರೋ ವಿಡಿಯೋ ಮಿಸ್ ಆಗಿದೆ, ಸಾರಿ. ಹಾಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ತುಂಬಾ ರುಚಿಯಾಗಿ ಚೆನ್ನಾಗಿ ಬಂದಿದೆ. ಸೊಪ್ಪು ಕಾಳಿನ ಒಗ್ಗರಣೆ ಮತ್ತು ಬಸ್ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನೂ ಕೂಡ ಇದಕ್ಕೂ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹದವಾಗಿ ಬೆಂದಿತ್ತು. ಸೊ ಇವಾಗ ಬಸ್ಸಾಂಬಾರು ಮತ್ತು ಸೊಪ್ಪು ಕಾಳಿನ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆಗಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ನು. ನಾನು ಮುದ್ದೆ ಮಾಡಿರಲಿಲ್ಲ, ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮುದ್ದೆ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಊಟ ಮಾಡಿ, ಒಂದು ಸಲ ಹಂಗೆ ಕಳೆದೋಗ್ತೀರಾ. ಚೆನ್ನಾಗಿ ಬಂತು. ಇದಾಗಿತ್ತು ಇವತ್ತಿನ ದಿನ ವಿಡಿಯೋ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.